ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಇದೀಗ ಮುಖ್ಯಾಂಶಗಳು. ಜಿಕೆವಿಕೆ ಕೃಷಿ ಮೇಳ ನಾಳೆ ಕೊನೆಯ ದಿನ. ಮೇಳದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಲಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಕೃಷಿಯಲ್ಲಿ ಮಾಹಿತಿ ವಿನಿಮಯ ಅತ್ಯಗತ್ಯ ಎಂದ ಆಸ್ಟ್ರೇಲಿಯಾದ ಹೈಕಮಿಷನರ್. ದೇಶದಾದ್ಯಂತ ಭಾರೀ ಸದ್ದು ಮಾಡುತ್ತಿರುವ 23 ಕೋಟಿ ರೂಪಾಯಿ ಬೆಲೆ ಬಾಳುವ ಹರಿಯಾಣದ ಮಹಿಷ. ಬೆಂಗಳೂರಿನಲ್ಲಿ ನೂತನ ಕೃಷಿ ಕಾಲೇಜು ಆರಂಭಿಸಲು ಉತ್ಸಾಹ ತೋರಿದ ವೆಸ್ಟ್ ಸಿಡ್ನಿ ಯೂನಿವರ್ಸಿಟಿ. ಡೇಟಾ ಡ್ರಿವೆನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಜೊತೆಯಾದ ಬೇಯರ್ ಮತ್ತು ಮೈಕ್ರೋಸಾಫ್ಟ್. ಸೋಯಾ ಅವರೆಯ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ಜಿಕೆವಿಕೆ ಕೃಷಿ ಮೇಳ ನಾಳೆ ಕೊನೆಯ ದಿನ. ಮೇಳದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಲಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸೆಪ್ಟೆಂಬರ್ 14ರಿಂದ ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ ನಾಳೆ ಮುಕ್ತಾಯವಾಗಲಿದ್ದು, ಸಮಾರೋಪ ಸಮಾರಂಭದ ಮುಖ್ಯಸ್ಥರಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ. ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವ ಈ ಬಾರಿಯ ಕೃಷಿ ಮೇಳದಲ್ಲಿ ಕರ್ನಾಟಕದ ವಿವಿಧ ಭಾಗದ ರೈತರ ಜೊತೆಗೆ ಹೊರ ರಾಜ್ಯಗಳಿಂದಲೂ ಸಹ ರೈತರು ಭಾಗವಹಿಸಿ ಬೆಳೆ ಪ್ರಾತ್ಯಕ್ಷಿತೆಗಳಿಗೆ, ಮಳಿಗೆಗಳಿಗೆ ಭೇಟಿ ನೀಡಿ ಬಹಳಷ್ಟು ಮಾಹಿತಿಯನ್ನು ಪಡೆದುಕೊಂಡರು. ಇಂದು ಮತ್ತು ನಾಳೆ ಬೆಂಗಳೂರಿನಲ್ಲಿ ರಜಾ ದಿನ. ರೈತರ ಜೊತೆ ಸಾಮಾನ್ಯ ಜನರು ಸಹ ಕೃಷಿ ಮೇಳದ ವೀಕ್ಷಣೆಗೆ ಬರಲಿದ್ದು, ಜನಜಂಗುಳಿ ಸ್ವಲ್ಪ ಹೆಚ್ಚಿರಲಿದೆ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಪ್ರತಿ ಜಿಲ್ಲೆಗಳಿಂದ ಸಹ ಉತ್ತಮ ಕೃಷಿ ಮಾಡುತ್ತಿರುವ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಪ್ರಗತಿಪರ ರೈತರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಸಹ ಅವಕಾಶ ನೀಡಲಾಗಿದೆ. ಒಟ್ಟಾರೆ ಪ್ರತಿ ವರ್ಷದಂತೆಯೇ ಈ ಬಾರಿಯೂ ಸಹ ಕೃಷಿ ಮೇಳಕ್ಕೆ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು, ಕೃಷಿ ಮೇಳ ಯಶಸ್ವಿ ಎನಿಸಿಕೊಂಡಿದೆ. ಕೃಷಿಯಲ್ಲಿ ಮಾಹಿತಿ ವಿನಿಮಯ ಅತ್ಯಗತ್ಯ ಎಂದ ಆಸ್ಟ್ರೇಲಿಯಾದ ಹೈಕಮಿಷನರ್. ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವಿನ ಸಂಬಂಧವನ್ನು ಇನ್ನಷ್ಟು ವೃದ್ಧಿಸುವ ಸಲುವಾಗಿ ನವೆಂಬರ್ 14ರಂದು ಕೃಷಿ ಭವನದಲ್ಲಿ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ದೇವೇಶ್ ಚತುರ್ವೇದಿ ಮತ್ತು ಆಸ್ಟ್ರೇಲಿಯಾದ ಹೈಕಮಿಷನರ್ ಆಗಿರುವ ಫಿಲಿಪ್ ಗ್ರೀನ್ ಅವರ ನಡುವೆ ಮಾತುಕತೆಯಾಯಿತು. ಕೃಷಿ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿರುವ ಬೆಳೆ ವೈವಿಧ್ಯತೆ, ಕೃಷಿ ಸ್ಟಾರ್ಟಪ್ಗಳು, ಡಿಜಿಟಲ್ ಕೃಷಿ ಮತ್ತು ಕೃಷಿಯಲ್ಲಿ ಹೆಚ್ಚಿನ ತಾಂತ್ರಿಕತೆಗಳನ್ನು ಬಳಸುವುದನ್ನು ಉತ್ತೇಜಿಸಿ ಎರಡು ದೇಶದ ಕೃಷಿ ಇನ್ನಷ್ಟು ಅಭಿವೃದ್ಧಿಯಾಗುವಂತೆ ನೋಡಿಕೊಳ್ಳಬೇಕು ಎಂದು ನಿರ್ಧಾರಕ್ಕೆ ಬರಲಾಯಿತು. ಭಾರತ ಬೆಳೆ ವೈವಿಧ್ಯತೆಯನ್ನು ಹೆಚ್ಚಿಸಲು, ಆಸ್ಟ್ರೇಲಿಯಾಗೆ ಕೃಷಿ ಉತ್ಪನ್ನಗಳ ರಫ್ತನ್ನು ಸುಲಭಗೊಳಿಸಲು, ಎಣ್ಣೆಕಾಳು ಬೆಳೆಗಳಲ್ಲಿ ಹಾಗೂ ಬೇಳೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಮತ್ತು ರೈತ ಉತ್ಪಾದಕ ಕಂಪನಿಗಳ ಕಾರ್ಯಚಟುವಟಿಕೆಗಳನ್ನು ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ ಆಸ್ಟ್ರೇಲಿಯಾದ ಸಹಾಯವನ್ನು ಕೋರಿದೆ. ಭಾರತದ ಬೇಡಿಕೆಗಳಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಆಸ್ಟ್ರೇಲಿಯಾ ಕೃಷಿಯಲ್ಲಿ ಆಧುನಿಕ ತಾಂತ್ರಿಕತೆಗಳ ಬಳಕೆಗೆ, ಸಂಶೋಧನೆಗೆ, ಡಿಜಿಟಲ್ ಕೃಷಿ, ನಿಖರ ಕೃಷಿ ಕ್ಷೇತ್ರಗಳಲ್ಲಿ ಎರಡು ದೇಶಗಳು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡುವ ಅಗತ್ಯವಿದೆ ಎಂದಿದೆ. ಈಗಾಗಲೇ ಭಾರತ ಮತ್ತು ಆಸ್ಟ್ರೇಲಿಯಾ ತೋಟಗಾರಿಕಾ ಬೆಳೆಗಳ ರಫ್ತು ಆಮದಿನಲ್ಲಿ, ಕೃಷಿ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಪರಸ್ಪರ ಸಹಕರಿಸುತ್ತಿದ್ದು, ಇದೀಗ ಕೃಷಿ ಮಾಹಿತಿ ವಿನಿಮಯದಲ್ಲಿ ಸಹ ಎರಡು ದೇಶಗಳು ಜೊತೆಯಾದರೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಸಾಧ್ಯ ಎನ್ನುವ ನಿರ್ಧಾರಕ್ಕೆ ಬರಲಾಯಿತು. ದೇಶದಾದ್ಯಂತ ಭಾರೀ ಸದ್ದು ಮಾಡುತ್ತಿರುವ 23 ಕೋಟಿ ರೂಪಾಯಿ ಬೆಲೆ ಬಾಳುವ ಹರಿಯಾಣದ ಮಹಿಷ. 1500 ಕಿಲೋಗ್ರಾಂ ತೂಗುವ ಅನ್ಮೋಲ್ ಹೆಸರಿನ ಹರಿಯಾಣ ಮೂಲದ ಭಾರೀ ಮಹಿಷವನ್ನು ಹಲವಾರು ಕೃಷಿ ಉತ್ಸವ, ಪುಷ್ಕರ ಮೇಳಗಳಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದು, ದೇಶದಾದ್ಯಂತ ರೈತರ ಗಮನ ಸೆಳೆಯುತ್ತಿದೆ. ಗಾತ್ರದಲ್ಲಿ ಕಾಡು ಕೋಣವನ್ನು ಮೀರಿಸುವ ಈ ದೈತ್ಯ ಕೋಣ ಸದ್ಯಕ್ಕೆ ಬರೋಬ್ಬರಿ 23 ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ. ಹರಿಯಾಣದ ರೈತರಾದ ಗಿಲ್ ಎಂಬುವವರಿಗೆ ಸೇರಿದ ಕೋಣ ಇದಾಗಿದ್ದು, ತನ್ನ ಗಾತ್ರದಿಂದ ತಳಿ ಅಭಿವೃದ್ಧಿಗೆ ಭಾರೀ ಬೇಡಿಕೆ ಇರುವ ಕೋಣವಾಗಿದೆ. ಗಾತ್ರದಂತೆಯೇ ಕೋಣದ ಜೀವನ ಶೈಲಿ ಸಹ ಬಹು ದುಬಾರಿಯಾಗಿದ್ದು, ಕೇವಲ ಇದರ ಹೊಟ್ಟೆ ಹುರಿಯಲು ಪ್ರತಿನಿತ್ಯ ಬರೋಬ್ಬರಿ 1500 ರೂಪಾಯಿ ಖರ್ಚಾಗುತ್ತಿದೆ.
ಅನ್ಮೋಲ್ ಕೋಣದ ಆರೋಗ್ಯ ಮತ್ತು ದೈಹಿಕ ಶಕ್ತಿ ಕಾಪಾಡಲು ಒಣ ಹಣ್ಣುಗಳನ್ನು, ಅಧಿಕ ಕ್ಯಾಲೋರಿ ಇರುವ ಆಹಾರವನ್ನು ಪ್ರತಿದಿನ ನೀಡುತ್ತಿದ್ದಾರೆ. ನಿತ್ಯವೂ 200 ಗ್ರಾಂ ಬಾದಾಮಿ, 30 ಬಾಳೆಹಣ್ಣು, 4 ಕಿಲೋಗ್ರಾಂ ದಾಳಿಂಬೆ, 5 ಲೀಟರ್ ಹಾಲು, 20 ಕೋಳಿ ಮೊಟ್ಟೆ, ಆಯಿಲ್ ಕೇಕ್, ಹಸಿರು ಹುಲ್ಲು, ತುಪ್ಪ, ಸೋಯಾಬೀನ್ ಮತ್ತು ಜೋಳವನ್ನು ಆಹಾರವಾಗಿ ಕೊಡುತ್ತಾರೆ. ಈ ಕೋಣವನ್ನು ಸಾಕುವುದು ದುಬಾರಿಯಾದರೂ ವಾರಕ್ಕೆ2 ಬಾರಿ ವೀರ್ಯವನ್ನು ಸಂಗ್ರಹಿಸಿ ಮಾರಲಾಗುತ್ತದೆ. ಅಗಾಧ ಗಾತ್ರದ ಅನ್ಮೋಲ ಕೋಣದ ವೀರ್ಯಕ್ಕೆ ಭಾರೀ ಬೇಡಿಕೆ ಇದ್ದು ಒಳ್ಳೆಯ ಲಾಭವಾಗುತ್ತಿದೆ ಎಂದು ಇದರ ಮಾಲೀಕರು ಅಭಿಪ್ರಾಯಪಟ್ಟಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನಲ್ಲಿ ನೂತನ ಕೃಷಿ ಕಾಲೇಜು ಆರಂಭಿಸಲು ಉತ್ಸಾಹ ತೋರಿದ ವೆಸ್ಟ್ ಸಿಡ್ನಿ ಯೂನಿವರ್ಸಿಟಿ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ, ಖುಷ್ಕಿ ತೋಟಗಾರಿಕೆ, ಒಣ ಬೇಸಾಯ, ಆಹಾರ ಸಂಸ್ಕರಣೆ, ಕೃಷಿ ಉದ್ಯಮ, ಕೃಷಿ ಇಂಜಿನಿಯರಿಂಗ್ ಮುಂತಾದ ವಿಷಯಗಳನ್ನು ಹೇಳಿಕೊಡುವ ಕೃಷಿ ಕಾಲೇಜೊಂದನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸುವ ಇಂಗಿತವನ್ನು ಆಸ್ಟ್ರೇಲಿಯಾದ ವೆಸ್ಟ್ ಸಿಡ್ನಿ ಯೂನಿವರ್ಸಿಟಿ ವ್ಯಕ್ತಪಡಿಸಿದೆ. ಇದರ ಸಾಧ್ಯತೆಗಳ ಬಗ್ಗೆ ಚರ್ಚಿಸಲು ವೆಸ್ಟ್ ಸಿಡ್ನಿ ಯೂನಿವರ್ಸಿಟಿಯ ಉಪಕುಲಪತಿಗಳಾದ ಜಾರ್ಜ್ ವಿಲಿಯಮ್ಸ್ ಮತ್ತಿತರ ಗಣ್ಯರು ಬೆಂಗಳೂರಿಗೆ ಆಗಮಿಸಿದ್ದು ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಲ್ಲಿ ಅಷ್ಟಾಗಿ ಕಲಿಸಿದ ವಿಷಯಗಳ ಬಗ್ಗೆ ಗಮನಹರಿಸಲು ವೆಸ್ಟ್ ಸಿಡ್ನಿ ಯೂನಿವರ್ಸಿಟಿ ನಿರ್ಧರಿಸಿದೆ. ಹೊಸ ಕಾಲೇಜು ತೆರೆಯುವ ಆಲೋಚನೆಯನ್ನು ಸ್ವಾಗತಿಸಿದ ಉನ್ನತ ಶಿಕ್ಷಣ ಸಚಿವರು ತಮ್ಮದೇ ಆದ ಕೆಲವು ಸಲಹೆಗಳನ್ನು ನೀಡಿದ್ದಾಗಿ ತಿಳಿದುಬಂದಿದೆ. ಬೆಂಗಳೂರಿನ ಬದಲಿಗೆ ಕಾಲೇಜನ್ನು ಸ್ಥಾಪಿಸಲು ಧಾರವಾಡ, ಬೆಳಗಾವಿಯಂಥ ಬೇರೆ ಜಾಗವನ್ನು ಆಯ್ದುಕೊಳ್ಳುವ ಬಗ್ಗೆ ಆರಂಭದ ಕೆಲ ವರ್ಷ ಈಗಾಗಲೇ ಇರುವ ಕೃಷಿ ವಿಶ್ವವಿದ್ಯಾಲಯಗಳ ಅಡಿಯಲ್ಲೇ ಕೆಲಸ ಮಾಡುವ ಬಗ್ಗೆ ಮತ್ತು ಕಾಲೇಜಿನಲ್ಲಿ 50% ಸೀಟನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೀಸಲಿಡುವ ಬಗ್ಗೆ ಯೋಚಿಸುವಂತೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಲಹೆ ನೀಡಿದ್ದಾರೆ. ಸಿಡ್ನಿ ಯೂನಿವರ್ಸಿಟಿ ಬೆಂಗಳೂರಿನ ಸುತ್ತಮುತ್ತ ಸುಮಾರು 300 ಎಕರೆ ಜಾಗದ ಬೇಡಿಕೆಯನ್ನು ಇಟ್ಟಿದೆ. ಹೊಸದಾಗಿ ಜಾಗ ನೀಡುವ ಬದಲು ಇರುವ ಜಾಗದಲ್ಲೇ ಅಂದರೆ ಜಿಕೆವಿಕೆ ಆವರಣದಲ್ಲಿಯೇ ನೂತನ ಕಾಲೇಜನ್ನು ಸ್ಥಾಪಿಸುವ ಬಗ್ಗೆ ಸಹ ಚರ್ಚೆಯಾಗಿದೆ. ಒಟ್ಟಾರೆ ಕರ್ನಾಟಕ ಸರ್ಕಾರದ ಸಲಹೆಯನ್ನು ಸಿಡ್ನಿ ಯೂನಿವರ್ಸಿಟಿ ಅವರು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆಯೇ? ಸಿಡ್ನಿ ಯೂನಿವರ್ಸಿಟಿ ಅವರ ಮಹತ್ವಾಕಾಂಕ್ಷೆಯ ಕೃಷಿ ಕಾಲೇಜು ಬೆಂಗಳೂರಿನಲ್ಲಿಯೇ ನಿರ್ಮಾಣ ಆಗಲಿದೆಯೇ ಅಥವಾ ಇನ್ನೆಲ್ಲಿಯಾದರೂ ಸ್ಥಳಾಂತರಗೊಳ್ಳಲಿದೆಯೇ ಎನ್ನುವುದನ್ನು ನೋಡಬೇಕಾಗಿದೆ. ಡೇಟಾ ಡ್ರಿವೆನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಜೊತೆಯಾದ ಬೇಯರ್ ಮತ್ತು ಮೈಕ್ರೋಸಾಫ್ಟ್.
ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಮೈಕ್ರೋಸಾಫ್ಟ್ ಕಂಪನಿ ಮತ್ತು ಕೃಷಿ ಒಳಸುರಿ ಹಾಗೂ ಬಿತ್ತನೆ ಬೀಜದ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಬೇಯರ್ ಇಂಟರ್ನ್ಯಾಷನಲ್ ಕಂಪನಿಗಳು ಕೃಷಿಯಲ್ಲಿ ಅಂಕಿಅಂಶ ಆಧಾರಿತ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಜೊತೆಯಾಗಲಿವೆ. ನೀಡಿರುವ ಅಂಕಿಅಂಶವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಘಟನೆಯ ಫಲಿತಾಂಶವನ್ನು ನಿರ್ಧರಿಸುವ ಕೃತಕ ಬುದ್ಧಿಮತ್ತೆಯ ಟೂಲ್ ಒಂದನ್ನು ಮೈಕ್ರೋಸಾಫ್ಟ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಈ AI ಟೂಲ್ ಅನ್ನು ಕೃಷಿ ಕ್ಷೇತ್ರಕ್ಕೆ ತರಲು ಬೇಯರ್ ಕಂಪನಿ ಮೈಕ್ರೋಸಾಫ್ಟ್ಗೆ ಸಹಾಯ ಮಾಡಲಿದೆ. ಜಗತ್ತಿನಾದ್ಯಂತ ಕೋಟಿ ಸಂಖ್ಯೆಯ ಗ್ರಾಹಕರನ್ನು ಹೊಂದಿರುವ ಬೇಯರ್ಸ್ ಬಳಿ ಇರುವ ಡೇಟಾ ಬಹಳ ಕರಾರುವಕ್ಕಾಗಿದ್ದು, ಈ ಎಲ್ಲ ಅಂಕಿಅಂಶವನ್ನು ಉಪಯೋಗಿಸಿ AI ಟೂಲ್ ಯಾವ ಗೊಬ್ಬರವನ್ನು ಯಾವ ಬೆಳೆಯ ಯಾವ ಬೆಳವಣಿಗೆ ಹಂತದಲ್ಲಿ ನೀಡಿದರೆ ಉತ್ತಮ ಇಳುವರಿ ತೆಗೆಯಬಹುದು ಎಂದು ನಿರ್ಧರಿಸುತ್ತದೆ. ಇದನ್ನು ಬಳಸಿಕೊಂಡು ರೈತರು ಉತ್ತಮ ಲಾಭ ಗಳಿಸಬಹುದು. ಕೇವಲ ಗೊಬ್ಬರ ಕೊಡುವ ಬಗ್ಗೆಯಲ್ಲದೆ ಗಿಡಗಳಿಗೆ ಕೊಡಬೇಕಾಗಿರುವ ನೀರು, ಹವಾಗುಣದ ಆಧಾರದಲ್ಲಿ ಬರಬಹುದಾದ ರೋಗ, ಕಾಡಬಹುದಾದ ಕೀಟ, ಆಗಬಹುದಾದ ಸಮಸ್ಯೆ, ಗಿಡದಿಂದ ಪಡೆಯಬಹುದಾದ ಇಳುವರಿ ಮುಂತಾದ ವಿಷಯಗಳನ್ನು ಸಹ ಕೃತಕ ಬುದ್ಧಿ ಮತ್ತೆ ಪತ್ತೆ ಹಚ್ಚಬಹುದು. ಈ ತಂತ್ರಜ್ಞಾನದಿಂದ ರೈತರಿಗೆ ಬಹು ಸಹಾಯವಾಗಲಿದೆ ಎನ್ನಲಾಗಿದೆ. ಈ AI ಟೂಲನ್ನು ಯಶಸ್ವಿಯಾಗಿ ಪರೀಕ್ಷಿಸಿ ತದನಂತರ ಇದರ ಲೈಸೆನ್ಸನ್ನು ನಿರ್ದಿಷ್ಟ ಅವಧಿಗೆ ಹೆಚ್ಚಿನ ಬಿಡ್ ಮಾಡುವ ಕಂಪನಿಗಳಿಗೆ ನೀಡುವ ಯೋಜನೆಯನ್ನು ಮೈಕ್ರೋಸಾಫ್ಟ್ ಮತ್ತು ಬೇಯರ್ ಹೊಂದಿವೆ ಎನ್ನಲಾಗಿದೆ. ಸೋಯಾ ಅವರೆಯ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿಯೇ ಸೋಯಾ ಅವರೆಯ ಬೇಸಾಯದ ಖರ್ಚು ಹೆಚ್ಚುತ್ತಿದೆ. ಆದ್ದರಿಂದ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಬೇಕು ಎಂದು ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದರು. ಅದಲ್ಲದೆ ಅಕಾಲಿಕ ಮಳೆಯಿಂದಾಗಿ ಸಹ ಸೋಯಾ ಬೆಳೆದ ರೈತರು ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದರು. ಕೇಂದ್ರ ಸರ್ಕಾರ ಕಚ್ಚಾ ಮತ್ತು ಸಂಸ್ಕರಿಸಿದ ಅಡುಗೆ ಎಣ್ಣೆಯ ಆಮದು ಸುಂಕವನ್ನು ಏರಿಸಿದ್ದರೂ ಹೊರಗಡೆಯ ಮಾರುಕಟ್ಟೆಯಲ್ಲಿ ಸೋಯಾ ಅವರೆಗೆ ಅಷ್ಟೇನು ಬೇಡಿಕೆ ಬರದೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಕ್ವಿಂಟಾಲ್ಗೆ 4,892 ರೂಪಾಯಿಗಳಿಗಿಂತಲೂ ಕಡಿಮೆ ಬೆಲೆಗೆ ಸೋಯಾಬೀನನ್ನು ಮಾರಿ ಬರುವ ಪರಿಸ್ಥಿತಿಗೆ ನಿರ್ಮಾಣವಾಗಿತ್ತು. ರೈತರ ಈ ಸಮಸ್ಯೆಗಳಿಗೆ ತಕ್ಷಣಕ್ಕೆ ಸ್ಪಂದಿಸಿರುವ ಸರ್ಕಾರ ಸೋಯಾ ಅವರೆಯ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 6,000 ರೂಪಾಯಿ ಮಾಡಿ ಆದೇಶ ಹೊರಡಿಸಿದೆ. ದೇಶದಲ್ಲಿ ಸೋಯಾಬೀನನ್ನು ಹೆಚ್ಚಾಗಿ ಬೆಳೆಯುವ ಮಧ್ಯಪ್ರದೇಶ, ಮರಾಠವಾಡ ಮತ್ತು ವಿದರ್ಭ ಭಾಗಗಳಲ್ಲಿ ಸೋಯಾಬೀನ್ ಖರೀದಿ ವಿಳಂಬವಾಗಿತ್ತು. ಮಹಾರಾಷ್ಟ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಸೋಯಾ ಅವರೆಯನ್ನು ಕ್ವಿಂಟಾಲ್ಗೆ 6,000 ರೂಪಾಯಿ ಕೊಟ್ಟು ಅತಿ ಶೀಘ್ರದಲ್ಲಿ ಖರೀದಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅದಕ್ಕಾಗಿ ಅಗತ್ಯವಾದ ಖರೀದಿ ಕೇಂದ್ರಗಳನ್ನು ತೆರೆಯಲು ಆದೇಶ ಹೊರಡಿಸಲಾಗಿದೆ. ಸರ್ಕಾರದ ಈ ಕ್ರಮದಿಂದ ಉತ್ತಮ ಬೆಳೆ ಇದ್ದರೂ ಬೆಲೆ ಇಲ್ಲದೆ ಕಂಗಾಲಾಗಿದ್ದ ರೈತರು ನಿರಾಳವಾಗಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.